ಇವತ್ತು ಬೆಳಗ್ಗೆನೆ ನಮ್ಮ ಬಾಳೆ ತಟಕ ಕೂಲಿಯರ್ ಬಂದಿದ್ರು. ಇವ್ರು ಬಂದಿರೋದು 7 ಜನ. ಏನಕ್ಕಪ್ಪ ಅಂತಂದ್ರೆ ಮೆಸ್ ಕಟ್ಟಬೇಕಾಗಿತ್ತು. ಸರಿ ಅಂದ್ಬಿಟ್ಟು ಅವರು ಮರಗಳು ಉಳ್ತಾ ಇದ್ರು. ನಾನು ಹೋಗ್ಬಿಟ್ಟು ಟ್ಯಾಕ್ಟ್ರಿದಾಗ ಡ್ರಿಪ್ ಪೈಪ್ ಹಾಕ್ಯಂಬಂದೆ. ಯಾಕಂತಂದ್ರೆ ಡ್ರಿಪ್ ಪೈಪ್ ಇಲ್ದಾಗ ಕಟ್ಟಿದ್ರೆ ಮೆಸ್ ಗಟ್ಟಿಗೆ ಇರ್ತದೆ, ಎಷ್ಟೇ ಗಾಳಿ ಬಿಸಿದ್ರು ಏನೂ ಆಗಲ್ಲ. ಸರಿ ಅಂದ್ಬಿಟ್ಟು ನಾನು ಅವರು ಡ್ರಿಪ್ ಪೈಪ್ ಹಾಕ್ಯಂಬಂದ ಹಾಕ್ದೆ. ಹಾಕಿದಾದ್ಮೇಲೆ ಆ ಪಾಪ ಅವರು ಮರಗಳು ಬಿಟ್ಟು ಡ್ರಿಪ್ ಪೈಪ್ ಎಳಿತಾ ಇದ್ರು. ಅಣ್ಣ ನೀವು ಎಳಿತಾರೆ ಬರ್ತೀನಿ ಅಂದ್ಬಿಟ್ಟು ನಾನು ಅವ್ರು ಕೇಳ್ಬಿಟ್ಟು ನಮ್ಮ ಹಸುದ ಹತ್ರ ಬಂದೆ. ಬರಪಚ್ಚ ಪಾಪ ನಮ್ಮ ಫ್ರೆಂಡ್ಸ್ ಕಿತ್ಕೊಂಡು ಅಲ್ಲಿ ಹಸುಕ ಉಳ್ಕೊಯ್ದಾಗ್ಬಿಟ್ಟು ಟೈಮ್ ಪಾಸ್ ಮಾಡ್ತಾ ಇದ್ರು. ಬಾರ ಸ್ವಲ್ಪ ಕೆಲಸ ಐತೆ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬಂದೆ. ಯಾಕಂತಂದ್ರೆ ಸೌದೆಕಾಯಿ ಬೀಜ ಉಳ್ಬೇಕಾಗಿತ್ತು, ಇದಕ್ಕೆ ಸಾಲ್ ಮಾಡ್ಬೇಕಾಗಿತ್ತು. ಸರಿ ನನ್ನ ಫ್ರೆಂಡ್ಸ್ ಕಾಲಿಗಿದ್ರಲ್ಲ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸಾಲ್ ಮಾಡಿದೆ. ಟೈಮ್ ನೋಡಿದ್ರೆ 9:30 ಆಗಿತ್ತು. ಟಿಫನ್ ಬೇರೆ ಬಂದಿತ್ತು, ದೋಸೆನೂ ಮತ್ತೆ ಬಿಸಿಬೇಳೆ ಬಾತ್ ಬಂದಿತ್ತು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಿಸಿಬೇಳೆ ಬಾತು ದೋಸೆಗಳೆಲ್ಲ ತಿನ್ಕೊಂಡು ಟೈಮ್ ನೋಡಿದ್ರೆ 10 ಗಂಟೆ ಆಗಿತ್ತು. ಸರಿ ಎದ್ದೇಳ್ರೆ ಹೀರೆಕಾಯ್ಕ ಗೊಬ್ಬರ ಹಾಕ್ಬೇಕಂದ್ಬಿಟ್ಟು ಅವ್ರನ್ನ ಕರ್ಕೊಂಬಂದಿ ತಿರ್ಗಾ ಈ ಬೈಲ್ಕ. ಸರಿ ಅಂದ್ಬಿಟ್ಟು ನಾನು ಈ ಕಡೆ ಗೀಸ್ಕೊಂಡು ಹೋಗ್ತಾ ಇದ್ರೆ ನಾನು ನನ್ನ ಫ್ರೆಂಡ್ಸು ಪಾಪ ಗೊಬ್ಬರ ಬೇರೆ ತಂದಿದ್ನು ನಮ್ಮ ಅಣ್ಣು. ಸರಿ ಅಂದ್ಬಿಟ್ಟು ಆ ಗೊಬ್ಬರ ಎತ್ಕೊಂಡು ನಾನು ಕ್ಲೀನ್ ಆಗಿ ಹಾಕ್ಕೊಂಬತ್ತಾ ಇದ್ದೆ ಬುಡುಗ್ಲಂಚಾಗ. ನನ್ನ ಫ್ರೆಂಡ್ಸ್ ಇದ್ರಲ್ಲ ಅದನ್ನೆಲ್ಲ ಕ್ಲೀನ್ ಆಗಿ ಮುಚ್ಕೊಂಡು ಅವ್ರ ಪಾಡ್ಕ ಅವರು ಬರ್ತಾ ಇದ್ರು. ಟೈಮ್ ನೋಡಿದ್ರೆ 5:30 ಆಗಿತ್ತು. ನಮ್ಮ ಅಣ್ಣು ಉಳ್ಕೊಯ್ದು ಹಾಕಿದ್ದೀನಿ ಬಂಡಿದಾಗ ಎತ್ಕೊಂಡ್ಬಿಡು ಮನೆ ತರ್ಕಂದ. ಸರಿ ಅಂದ್ಬಿಟ್ಟು ನಾನು ಬಂಡಿನ ಹೇಳ್ಕೊಂಡು ಊರ್ ಕಡೆ ಬಂದೆ. ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು 7 ಗಂಟೆ ಆಗೈತೆ ಬಾರೋ ಟೈಮ್ ಆಯ್ತು ಅಪ್ಪ ಹೋಗೋಣ ಅರ್ಜೆಂಟ್ ಅಂತಂದ. ಸರಿ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಹೋದ್ರೆ ಹೋಗೋ ಟೈಮಾಗ ಪಾಪ ಇವ್ರು ಯಾರು ಸಿಗ್ರು, ಟೈರ್ ಬೇರೆ ಪಂಚರ್ ಆಗ್ಬಿಟ್ಟಿತ್ತಂತೆ. ಸರಿ ಅಂದ್ಬಿಟ್ಟು ನಮ್ಮ ಗಾಡಿದಾಗೆ ನಾವು ಕಾಲಾಗ ಥ್ರೋ ಮಾಡಿದ್ರಿ. ಇವತ್ತು ನಾವೇನ್ ತಕೊಂಡ್ರಿ ಅಂತಂದ್ರೆ ಬಾರ್ಮಿಕಿನು ಮತ್ತೆ ಮೊಸರನ್ನ ತಕೊಂಡ್ರಿ ರಾತ್ರಿಗೆ ಊಟಕ್ಕೆ. ಸರಿ ಅಂದ್ಬಿಟ್ಟು ಅದನ್ನ ತಗೊಂಡು ನಮ್ಮ ತಾತ ಹತ್ರ ಬಂದು ಕುತ್ಕೊಂಡು ಎಲ್ಲ ತಿಂದ್ರಿ. ತಿಂದಿದ್ದೆಲ್ಲ ಆದ್ಮೇಲೆ ಟೈಮ್ ನೋಡಿ ರಾತ್ರಿ 9 ಗಂಟೆ ಆಗ್ಬಿಟ್ಟಿತ್ತು ಇವತ್ತು. ಸರಿ ಅಂದ್ಬಿಟ್ಟು ಮನೆಗೆ ಹೊಡೆ ಹೋಗೋಣ ಅಂತ ಹೋದ್ರಿ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.